ಬೆಂಗಳೂರಿನ ಯಲಹಂಕ ಸಮೀಪದ ಬಿಎಂಎಸ್ಐಟಿ ಕಾಲೇಜು ಆವರಣದಲ್ಲಿ ಇಂದು ಬಿಎಂಎಸ್ ಮಿಲನೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬಿಎಂಎಸ್ ಶಿಕ್ಷಣ ಸಮೂಹದ 12 ಕಾಲೇಜಿನ ಸಿಬ್ಬಂದಿಗಳು ಭಾಗವಹಿಸಿದರು. ಮಿಲನೋತ್ಸವದಲ್ಲಿ ಸಿಬ್ಬಂದಿಗಳಿಗೆ ವಾಲಿಬಾಲ್, ಥ್ರೋಬಾಲ್, ಚೆಸ್, ಬ್ಯಾಡ್ಮಿಂಟನ್, ಕ್ರಿಕೆಟ್ ಸೇರಿದಂತೆ ವಿವಿಧ ಕ್ರೀಡೆಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುವ ಒತ್ತಡದಲ್ಲಿದ್ದ ಸಿಬ್ಬಂದಿಗಳು ಇಂದು ಮಿಲನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖುಷಿಪಟ್ಟರು. ಕಳೆದ 3 ವರ್ಷಗಳಿಂದ ಬಿಎಂಎಸ್ ಶಿಕ್ಷಣ ಸಮೂಹದ ಮಿಲನೋತ್ಸವ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಈ ಬಾರಿ ಯಲಹಂಕ ಸಮೀಪದ ಬಿಎಂಎಸ್ಐಟಿ ಕಾಲೇಜು ಆವರಣದಲ್ಲಿ ಬಹಳ ವಿಶೇಷವಾಗಿ ಆಯೋಜನೆ ಮಾಡಲಾಗಿತ್ತು. ನಮ್ಮ BMS ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಅಕಾಡೆಮಿಕ್ಸ್ಗಷ್ಟೇ ಅಲ್ಲದೆ ಬೇಕಾದಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ನಾವು ಪ್ರಮೋಟ್ ಮಾಡ್ತೇವೆ. ಇದು ಬಹುಶಃ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನಮ್ಮ ಶಿಕ್ಷಕ ವೃಂದದವರಿಗೆ ಮತ್ತು ಶಿಕ್ಷಕೇತರ ವೃಂದದವರು ಕೂಡ ನಾವು ಸಾಕಷ್ಟು ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಬಹುಮುಖ ಪ್ರತಿಭೆ ಹೊರಗಡೆ ಬರೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಕರು ಮತ್ತು ಸ್ಟಾಫ್ ಏನಿದ್ದಾರೆ ಅವ್ರಿಗೆ ಹೆಚ್ಚಿನ ಅಂಶ ಅವರ ಕೆಲಸಗಳು ಸದಾಕಾಲ ಕೂತ್ಕೊಂಡು ಮಾಡೋದೇ ಇರುತ್ತೆ. ಹಾಗಾಗಿ ಇದನ್ನು ನಾವೇನು ಸೆಡೆಂಟರಿ ಜಾಬ್ಸ್ ಅಂತ ಕರಿತೀವಿ, ಇದರಿಂದಾಗಿ ಅವರ ಆರೋಗ್ಯದ ಮೇಲೆ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗೋದು ನಾವು ನೋಡ್ತಾ ಇದ್ದೀವಿ. ಆ ಒಂದು ದುಷ್ಪರಿಣಾಮವನ್ನು ಇಲ್ಲಿ ಇವಾಗ ಬ್ಯಾಡ್ಮಿಂಟನ್ ಇದೆ, ವಾಲಿಬಾಲ್ ಇದೆ, ಅದಾದಮೇಲೆ ಥ್ರೋಬಾಲ್ ಇದೆ, ಕ್ರಿಕೆಟ್ ಇದೆ. ಈ ಸಲ ಲಾಸ್ಟ್ 2 ಟೈಮ್ಸ್ಗಿಂತ ಈ ಸಲ ಕಂಪೇರ್ ಮಾಡಿದ್ರೆ ಕಲ್ಚರಲ್ಸು ಇದೆ. ಸೊ ಇದಕ್ಕೆ ಎಲ್ಲರೂ ತುಂಬ ಎಕ್ಸೈಟ್ ಆಗಿ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಬಂದಿದ್ದೀವಿ. ನಮ್ಮ BMS ಇನ್ಸ್ಟಿಟ್ಯೂಟ್ ಏನು ಮಾಡ್ತಾ ಇದೆ ಅಂದರೆ ಟೀಚಿಂಗ್ ಜೊತೆಗೆ ಸ್ಟೂಡೆಂಟ್ಸನ್ನು ನಾವು ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ನಮ್ಮ ಪರ್ಸನಲ್ ಡೆವಲಪ್ಮೆಂಟಿಗೆ ಈ ಸ್ಪೋರ್ಟ್ಸನ್ನು ಆರ್ಗನೈಸ್ ಮಾಡಿದೆ. ಇದು ಹೇಗಿರುತ್ತೆ ಅಂದರೆ ನಮಗೆ ಒಂದು ಮಂತಿಂದನೇ ಈ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇವಾಗ ಬ್ಯಾಡ್ಮಿಂಟನ್ ಇದೆ, ವಾಲಿಬಾಲ್ ಇದೆ, ಅದಾದಮೇಲೆ ಥ್ರೋಬಾಲ್ ಇದೆ, ಕ್ರಿಕೆಟ್ ಇದೆ.